2008ರಲ್ಲಿ ಇದೇ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಈ 108 113 ಅಲ್ಲ, 108ಕ್ಕೆ ಸಂಪೂರ್ಣ ಬಹುಮತ ಇರಲಿಲ್ಲ. 5 ಜನ ಸೇರಿಸಿ 108ಕ್ಕೆ 110 ಆಯಿತು, 110 ಇಟ್ಟುಗಳು, 110 ಇರಲಿ, 5 ಜನ ಕೊಟ್ಟರು ಬೆಂಬಲನ. ಅಧ್ಯಕ್ಷರೇ, ರೆಸಾರ್ಟ್ ಶಾಸಕರು 200 ಕೋಟಿಗೆ ಹರಾಜು. ಇದು ಅದೇ ಸಂದರ್ಭದಲ್ಲಿ ಆಗಿರೋದು. ಹುಬ್ಬಳ್ಳಿನಲ್ಲಿ ಏನಾಯಿತು, ಗುಲ್ಬರ್ಗಾದಲ್ಲಿ ಏನಾಯಿತು, ದೇವದುರ್ಗದಲ್ಲಿ ಏನಾಯಿತು, ಕನಕಗಿರಿಯಲ್ಲಿ ಏನಾಯಿತು, ನೆಲಮಂಗಲದ ಏನಾಯಿತು, ವರದಿ. ಬಹುಮತದ ಸರ್ಕಾರ ಅವತ್ತು, 115 ಸಂಖ್ಯೆಯ ಸರ್ಕಾರ. ಅಧ್ಯಕ್ಷರೇ, ಇಲ್ಲಿ ಪರಮೇಶ್ವರ್ ಅವರಿಗೆ ಶಾಂತಿವನಕ್ಕೆ ಹೋಗಿ ಖಾಲಿ ಕೈಲಿ ವಾಪಸ್ಸು ಅಂತ ಏನೋ ಭಾಷಣ ಮಾಡಿದ್ರಲ್ಲ. ನಾಯಕತ್ವ ಜಟಿಲ, ದೆಹಲಿ ರಾಜಿ ವಿಫಲ. ಇದು ಅವತ್ತಿನ BJP ಸರ್ಕಾರದಲ್ಲಿ ನಡೆದಂಥ ಘಟನೆ. ಅಧ್ಯಕ್ಷರೇ, BJP ಮನೆಯಲ್ಲಿ ಭಿನ್ನಮತ ಸ್ಫೋಟ, 40ಕ್ಕೂ ಹೆಚ್ಚು ಶಾಸಕರ ಬಂಡಾಯದ ಕಹಳೆ, ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟು, ಮುಂಚೂಣಿಗೆ ಬರಲು ಶೆಟ್ಟರ್ ಅಸಮ್ಮತಿ. ಇದು ಅವತ್ತಿನ BJP ಸರ್ಕಾರ, ಸುಭದ್ರವಾದ ಸರ್ಕಾರ ಕೊಟ್ಟವರು. ಏನು ನಡೀತು ಅನ್ನೋದನ್ನು ಇವತ್ತು ಈ ಸರ್ಕಾರ ಇನ್ನೂ 1 ತಿಂಗಳಾಗಿಲ್ಲ, ಟೇಕಾಫೇ ಆಗಿಲ್ಲ, ಹೇಳಿದ್ದು. ಇದೆಲ್ಲ ನೋಡಿದೆ. ಮೊನ್ನೆ ಸಿದ್ದರಾಮಯ್ಯನವರು ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯಪಾಲರ ಒಂದು ಭಾಷಣ ಮಾಡಿಸಿದಾರಲ್ಲ, ಅವತ್ತು ಸಹ ವಿರೋಧ ಪಕ್ಷದ ನಾಯಕರಾಗಿ ಜಗದೀಶ್ ಶೆಟ್ಟರ್ ಭಾಷಣ ಓದಿದೆ. ಏನು ಅವತ್ತಿನ ಭಾಷಣ ಮಾಡಿದ್ದಾರೆ ಅಂತೇಳಿ ಅಧ್ಯಕ್ಷರೇ, ಅವತ್ತು 5 ವರ್ಷದ ಸರ್ಕಾರ ಕೊನೆ ಹಂತದಲ್ಲಿ ಚುನಾವಣೆ ಹೋಗ್ತಾ ಇದ್ದಾರೆ, ಗವರ್ನರ್ ಅಡ್ರೆಸ್ ಮಾಡಿದ್ದಾರೆ, ಅದರ ಮೇಲೆ ಮಾತನಾಡ್ತಾರೆ. 5 ವರ್ಷದಿಂದ ಈ ಸರ್ಕಾರ ಟೇಕಾಫೇ ಆಗಿಲ್ಲ, ಸಿದ್ದರಾಮಯ್ಯರ ಸರ್ಕಾರ. ಅವತ್ತು ಅದೇ ಪ್ರಮುಖವಾದಂಥ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಜಗದೀಶ್ ಶೆಟ್ಟರ್ ಭಾಷಣಕ್ಕೆ ನೋಡಿದೆ. ಟೇಕಾಫೇ ಆಗಿಲ್ಲ ಸಿದ್ದರಾಮಯ್ಯರ ಸರ್ಕಾರ. ಅದೇನೋ ಟೇಕಾಫೇ ಆಗಿಲ್ಲ ಅಂತಕ್ಕಂಥ ಇದನ್ನು ಪದಾನ ಬಹುಶಃ ಅವ್ರು ಏನಾದ್ರು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಅಧ್ಯಕ್ಷರೇ, ಇನ್ನೂ 1.5 ತಿಂಗಳಾಗಿಲ್ಲ, ಟೇಕಾಫೇ ಆಗಿಲ್ಲ ಹೇಳ್ಕೊಂಡಿದ್ದಾರೆ. ಇವರು ಯಾವ್ಯಾವ ರೀತಿ 5 ವರ್ಷ ಸರ್ಕಾರ ನಡೆಸಿದ್ದಾರೆ ಎಲ್ಲ ಇಲ್ಲೇ ಇದೆ. ಯಡಿಯೂರಪ್ಪ ವಿಲ್ ಸ್ಟೇ, ಶೋಭಾ ಮೇ ಬಿ ಡ್ರಾಪ್ಡ್. ಯಡಿಯೂರಪ್ಪ ಶೆಡ್ಸ್ ಟಿಯರ್ಸ್, ಡಿಸಿಡೆಂಟ್ಸ್ ಅನ್ಮೂವ್ಡ್. BJP ಓಸ್ ವರ್ಸನ್, ರೆಡ್ಡಿ, ಶ್ರೀರಾಮುಲು, ಸಮ್ MLAs ರಿಸೈನ್. ಎಲ್ಲ ಇದೆ ಅಧ್ಯಕ್ಷ. ಇನ್ನೂ ನಮ್ಗೆ 1.5 ತಿಂಗಳು ಸರ್ಕಾರ ನಡೆಸೋಕ್ಕೆ ಬಿಡದೆ ಏನೋ ಬಿದ್ದೇ ಹೋಯ್ತು, ಹೋಗೇ ಬಿಡ್ತು ನಾಳೆ ಬೆಳಗ್ಗೆ. ಇದು ಹೇಳ್ತಾ ಇದ್ದೀರಿ. 3 ಜನ ಮುಖ್ಯಮಂತ್ರಿಗಳು ಮಾಡ್ಕೊಂಡ್ರಿ. ಕೊನೆಗೆ ನಾವು ನಿಮ್ಮನ್ನು 3 ಜನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಾ? ನೀವು ಮುಖ್ಯಮಂತ್ರಿ ಆಗಿ ಕೇವಲ 5-6 ತಿಂಗಳಲ್ಲಿ ಅಧ್ಯಕ್ಷರೇ ಒಂದು ಬ್ಯಾಂಕ್ ಓಪನಿಂಗ್ ಹೋಗ್ತಾರೆ, ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ಹೇಳ್ತಾರೆ 6 ತಿಂಗಳಿಗೆ ಬಹುಶಃ ಸೋಮಣ್ಣರು ಇದ್ದರೇನೋ ಅದರಲ್ಲಿ ಬ್ಯಾಂಕ್ ಉದ್ಘಾಟನೆಯಲ್ಲಿ, ಕೋಆಪರೇಟಿವ್ ಬ್ಯಾಂಕ್ ಗೊತ್ತಿಲ್ಲ ನನಗೆ. ಅದು 2008ರಲ್ಲಿ. ನೀವು ಅಲ್ಲಲ್ಲ, ಒಂದು ನಿಮಿಷ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಕೋಆಪರೇಟಿವ್ ಬ್ಯಾಂಕು ನಮ್ಮ ವೀರಶೈವ ಬಂಧುಗಳಿಗೆ ಸೇರಿದಂಥ ಬ್ಯಾಂಕು. ಅದು ಗೊತ್ತು, ನೀವು ಕಾಂಗ್ರೆಸ್ನಲ್ಲೇ ಇದ್ದೀರಿ ಅಂತ ಕಾಣಿಸ್ತದೆ ಅಧ್ಯಕ್ಷರೇ. ಅಲ್ಲಿ ಹೇಳ್ತಾರೆ ಅವತ್ತಿನ ಮುಖ್ಯಮಂತ್ರಿಗಳು, ನನ್ನ ಸರ್ಕಾರ ಅಲುಗ್ತಾ ಇದೆ, ಕುರ್ಚಿ ಅಲ್ಲಾಡ್ತಾ ಇದೆ, ನನ್ನ ಸಮಾಧಾನ ನಿಂದೆ ನಿಂತ್ಕೋಬೇಕು ಭಾಷಣ ಮಾಡಿದ್ದಾರೆ. ಆ ಸುಭದ್ರ ಸರ್ಕಾರದಲ್ಲೂ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಗೊತ್ತಿದೆ ಅಧ್ಯಕ್ಷರೇ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಯಾರಿಗೂ, ನನಗೂ ಏನು ಶಾಶ್ವತ ಅಲ್ಲ. ನಾನು ಪರ್ಮನೆಂಟಾಗಿ ಇಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತಾ ಊಟ ಹೊಡ್ಕೊಂಡು? ಸಾಧ್ಯ ಇಲ್ಲ. ಅದು ಗೊತ್ತು ನನಗೆ.